ಸ್ವಲ್ಪ ಮುಖ ಡಲ್ ಅಂಡ್ ಜೋತ್ ಬೀಳೋದು, ಫೈನ್ ಲೈನ್ಸ್, ರಿಂಕಲ್ಸ್ ಕಾಣಿಸಿದ್ರೆ ಸಾಕು, ಸ್ವಲ್ಪ ಸ್ಕಿನ್ ಸ್ಯಾಗಿಂಗ್ ಆಗಿ ಕಾಣಿಸಿದ್ರೆ ಸಾಕು, ಓ ನಡಿ ಈ ಟ್ರೀಟ್ಮೆಂಟ್ ಮಾಡ್ಸೋಣ, ಆ ಟ್ರೀಟ್ಮೆಂಟ್ ಮಾಡ್ಸೋಣ, ಆ ಸರ್ಜರಿ ಮಾಡ್ಸೋಣ, ಬೋಟಾಕ್ಸ್ ಟ್ರೀಟ್ಮೆಂಟ್ ಮಾಡ್ಸೋಣ, ಈ ಕ್ರೀಮ್ ಹಚ್ಚೋಣ, ಆ ಕ್ರೀಮ್ ಹಚ್ಚೋಣ ಅಂತ ಹೇಳ್ಬಿಟ್ಟು ನಾನಾ ತರದ ಯೋಚನೆಗಳನ್ನ ಮಾಡ್ತೀರಾ. ಯಾವಾಗಾದ್ರೂ ಯೋಚನೆ ಮಾಡಿದಿರಾ ಸಿಂಪಲ್ ಫೇಸ್ ಎಕ್ಸರ್ಸೈಸ್ ಅಂದ್ರೆ ಫೇಸ್ ಯೋಗ, ಇದು ನಿಮ್ಮ ಮುಖದ ವಯಸ್ಸನ್ನ ಎಷ್ಟೋ ಕಡಿಮೆ ಮಾಡತ್ತೆ, ಎಕ್ಸ್ಟ್ರಾ ಫ್ಯಾಟ್ ಅನ್ನ ತೆಗೆದುಹಾಕತ್ತೆ, ಇನ್ಸ್ಟೆಂಟ್ ಆಗಿ ನಿಮ್ಮ ಮುಖಕ್ಕೆ ಅಪ್ಲಿಫ್ಟೆಡ್ ಲುಕ್ ಅನ್ನ ತಂದ್ಕೊಡತ್ತೆ, ಜಾ ಲೈನ್ ಅನ್ನ ಶಾರ್ಪನ್ ಮಾಡುತ್ತೆ. ಒಂದ್ಸತಿ ನಿಮ್ಮ ಸ್ಕಿನ್ ಕೇರ್ ರೋಟೀನ್ ಅಲ್ಲಿ ಇದನ್ನ ಇನ್ಕ್ಲೂಡ್ ಮಾಡಿ ನೋಡಿ, ಯು ವಿಲ್ ಬಿ ಸರ್ಪ್ರೈಸ್. ನೀವು ಇಷ್ಟು ವರ್ಷದಿಂದ ಆಗದೆ ಇರೋದು ಬರೀ 10 ನಿಮಿಷದಲ್ಲಿ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ನೀವೇ ಆಶ್ಚರ್ಯ ಪಡ್ತೀರಾ. ಯು ವಿಲ್ ಬಿ ಸರ್ಪ್ರೈಸ್ಡ್. ಸ್ಕಿನ್ ಕೇರ್ ರೋಟೀನ್ ಅಲ್ಲಿ ಇದನ್ನ ನೀವು ಇನ್ಕ್ಲೂಡ್ ಮಾಡಿದ್ರೆ ಇದನ್ನ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಪಡಲ್ಲ. ಅಷ್ಟು ರಿಲ್ಯಾಕ್ಸೇಷನ್ ಮಾತ್ರ ಅಲ್ಲ, ನಿಮ್ಮ ಮುಖದ ಮೇಲೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಆಗಿರ್ಲಿ, ಪಿಂಪಲ್ ಮಾರ್ಕ್ಸ್, ಆಕ್ನಿ ಮಾರ್ಕ್ಸ್, ಬಂಗು, ಫ್ರೇಕಲ್ಸ್, ಯಾವುದೇ ರೀತಿಯಾದಂತಹ ಕಪ್ಪು ಕಲೆಗಳಾಗಿರ್ಲಿ, ಈ ರೀತಿಯಾಗಿ ಮಸಾಜ್ ಮಾಡೋದ್ರಿಂದ ಇನ್ನೇನು ನನ್ ಟೈಮ್ ಬಂತು ಅಂತ ಹೇಳ್ಬಿಟ್ಟು ತಾನಾಗೆ ಎದ್ದು ಹೋಗುತ್ತೆ. ಈ ವಿಡಿಯೋನ ನೋಡ್ತಾನೆ ಈ ಫೇಸ್ ಮಸಾಜ್ ನ ಮಾಡ್ಕೊಳ್ಳಿ, ನಿಜವಾಗ್ಲೂ ನೋಡಿ ಸರ್ಪ್ರೈಸ್. ಹಲೋ ಎಲ್ರಿಗೂ ನಮಸ್ಕಾರ, ನಾನು ಅನುಷಾನಂದ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನೋಸ್ ಬ್ಯೂಟಿ ಬ್ಲಿಸ್. ಇನ್ನು ಯಾರೆಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕುವಂತ ಮುಂದಿನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬಂದು ತಲುಪತ್ತೆ. ಅವಾಗ ನೀವು ಅದರ ಬೆನಿಫಿಟ್ ನ ಬೇಗನೆ ಪಡ್ಕೊಳ್ಬಹುದು. ಮೊದಲನೇದಾಗಿ ಈ ಫೇಸ್ ಯೋಗನ ಮಾಡೋದಕ್ಕೆ ಖಾಲಿ ಹೊಟ್ಟೆಯಲ್ಲಿ ಮಾಡ್ಬೇಕು ಅಥವಾ ರಾತ್ರಿ ಮಾಡ್ಬೇಕು, ಬೆಳಿಗ್ಗೆ ಮಾಡ್ಬೇಕು, ದಿಸ್ ಆರ್ ದಟ್ ಅನ್ನೋ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಟ್ ಇಲ್ಲ. ಸಿಂಪಲ್ ಒಂದೇ ನಿಮಿಷದ ಕೆಲಸ, ಒಂದ್ ಫೇಸ್ ಆಯಿಲ್ ಅನ್ನ ರೆಡಿ ಮಾಡ್ಕೊಳ್ಬೇಕು ಅಷ್ಟೇ. ಯಾವಾಗ ನೀವು ಫ್ರೀ ಇರ್ತಿರೋ ಅವಾಗ ಮಾಡ್ಕೊಳ್ಬಹುದು. ಕಂಪಲ್ಸರಿ ದಿನಾಲೂ ಮಾಡ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ನೀವ್ ಯಾವಾಗ ಫ್ರೀ ಆಗಿರ್ತಿರೋ, ನಿಮಗ್ ಯಾವಾಗ ರಿಲ್ಯಾಕ್ಸೇಷನ್ ಅನ್ನ ಅವಶ್ಯಕತೆ ಇರತ್ತೋ ಅವಾಗ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಇದನ್ನ ಎಲ್ಲಾರು ಮಾಡ್ಕೊಳ್ಬಹುದು, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಎಲ್ಲಾರು ಮಾಡ್ಕೊಳ್ಬಹುದು. ಗಂಡ್ ಮಕ್ಳು ಹೆಣ್ಮಕ್ಳು ಅನ್ನೋ ಭೇದ ಇಲ್ಲ, ಎಲ್ಲಾರು ಈ ಒಂದು ಫೇಸ್ ಯೋಗ, ಫೇಸ್ ಎಕ್ಸರ್ಸೈಸ್ ಅನ್ನ ಮಾಡ್ಕೊಳ್ಬಹುದು. ಮಾಡ್ಕೊಂಡ್ರಂತೂ ಬೆಸ್ಟ್ 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 ಆಫ್ ದ ರಿಸಲ್ಟ್ಸ್ ನಿಮ್ದಾಗತ್ತೆ. ಫಸ್ಟ್ ಒಂದು ಬೌಲ್ಗೆ ಬಿಸಿ ಬಿಸಿ ನೀರನ್ನ ತಗೊಳ್ಳಿ, ಫುಲ್ ಕುದೀತಾ ಇರ್ಬೇಕದು. ಆ ನೀರನ್ನ ತಗೊಳ್ಳಿ, ಅದರ ಮಧ್ಯದಲ್ಲಿ ಒಂದು ಸಣ್ಣ ಸ್ಟೀಲ್ ಅಥವಾ ಗಾಜಿನ ಬೌಲನ್ನ ಇಟ್ಕೊಳ್ಳಿ. ಇದಕ್ಕೀಗ 1 ಟೀ ಸ್ಪೂನ್ ನಷ್ಟು ಪ್ಯೂರ್ ಕೋಲ್ಡ್ ಪ್ರೆಸ್ ಬಾದಾಮಿ ಎಣ್ಣೆನ ಹಾಕೊಳ್ಳಿ. ನಾನಿಲ್ಲಿ ಡವ್ ಹರ್ಬ್ಸ್ ನವರ ಬಾದಾಮಿ ಎಣ್ಣೆನ ಬಳಸ್ತಾ ಇದ್ದೀನಿ. ಆದಷ್ಟು ಪ್ಯೂರ್ ಅಂಡ್ ಆರ್ಗ್ಯಾನಿಕ್ ಆಗಿರುವಂತ ಬಾದಾಮಿ ಎಣ್ಣೆನ ಬಳಸಿ. ಅಷ್ಟೊಂದು ಅರ್ಧ ಟೀ ಸ್ಪೂನ್ ನಷ್ಟು ಪ್ಯೂರ್ ಹರಳೆಣ್ಣೆನ ತಗೊಳ್ಳಿ. ನಾನಿಲ್ಲಿ ಡವ್ ಹರ್ಬ್ಸ್ ನವರದೇ ಹರಳೆಣ್ಣೆನ ತಗೊಂಡಿದ್ದೀನಿ. ಹರಳೆಣ್ಣೆ ಮತ್ತೆ ಬಾದಾಮಿ ಎಣ್ಣೆ ನಮ್ಮ ಚರ್ಮಕ್ಕೆ ಯಾವೆಲ್ಲ ಬೆನಿಫಿಟ್ಸ್ ಅನ್ನ ತಂದ್ಕೊಡತ್ತೆ ಅಂತ ಹೇಳ್ಬಿಟ್ಟು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಡೋಂಟ್ ಮಿಸ್ ಇಟ್. ನೆಕ್ಸ್ಟ್ 4ರಿಂದ 5 ಹನಿಯಷ್ಟು ರೋಸ್ ಸಿಪ್ ಕ್ಯಾರಿಯರ್ ಆಯಿಲ್ ಅನ್ನ ಹಾಕೊಳ್ಳಿ. ಜಸ್ಟ್ 4 to 5 ಡ್ರಾಪ್ಸ್ ಅಷ್ಟೇ. ರೋಸ್ ಸಿಪ್ ಆಯಿಲ್ ಇಲ್ಲ ಅಂದ್ರೆ ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ತೀನಿ. ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ, ಡೋಂಟ್ ಸ್ಕಿಪ್ ಇಟ್. ನಾನು ಈ ಹೋಮ್ ಮೇಡ್ ಫೇಸ್ ಆಯಿಲ್ ನ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡಿರುವಂತ ಎಲ್ಲಾ ಆಯಿಲ್ಸ್ ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ, ಡೂ ಚೆಕ್ ಔಟ್. ಸೊ ಇದನ್ನ ಡೈರೆಕ್ಟ್ ಸ್ಟವ್ ಮೇಲೆ ಇಡುವಂತ ತಪ್ಪನ್ನ ಮಾತ್ರ ಮಾಡಬೇಡಿ. ಡಬಲ್ ಬಾಯ್ಲರ್ ಮೆಥಡ್ ಅಲ್ಲಿ ಇದನ್ನ ಉಗುರು ಬೆಚ್ಚಗ್ ಮಾಡ್ಕೊಳ್ಬೇಕು ಅಷ್ಟೇ. ಎಲ್ಲಿ ಕಂಫರ್ಟಬಲ್ ಆಗಿರ್ತಿರೋ ಅಲ್ಲಿ ಆರಾಮಾಗಿ ಕೂತ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಅಂಗೈಯಲ್ಲಿ 6ರಿಂದ 8 ಹನಿಯಷ್ಟು ಈ ಆಯಿಲ್ ಅನ್ನ ತಗೊಳ್ಳಿ. ನೆಕ್ಸ್ಟ್ ಇದನ್ನ ರಬ್ ಮಾಡಿ 2 ಕೈಯಿಂದ. ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಸೇಮ್ ಹಾಗೇನೆ ಇದನ್ನ ರಬ್ ಮಾಡಿ, ಚಾರ್ಜ್ ಮಾಡಿ. ಇದು ನಿಮ್ಮ ಚರ್ಮದ ಒಳಗಡೆ ಪೆನಿಟ್ರೇಟ್ ಆಗೋದಕ್ಕೆ ತಯಾರಾಗ್ತಾ ಇರುತ್ತೆ. ನೆಕ್ಸ್ಟ್ ಅದನ್ನ ಟ್ಯಾಪಿಂಗ್ ಮೋಷನ್ ಅಲ್ಲಿ ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡಿ. ನೆಕ್ಸ್ಟ್ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೇನೆ ನಿಧಾನವಾಗಿ ಮಸಾಜ್ ಮಾಡ್ಲಿಕ್ಕೆ ಶುರು ಮಾಡಿ. ಹೀಗೆ ಮಸಾಜ್ ಮಾಡೋದ್ರಿಂದ ನಿಮ್ಮ ಮುಖದ ಮೇಲೆ ಆ ಬ್ಲಡ್ ಸರ್ಕ್ಯುಲೇಷನ್ ಅನ್ನ, ಆ ರಕ್ತ ಸಂಚಲನ ತಗೊಂಡ್ ಬರ್ತಾ ಇದ್ದೀರಾ. ನಿಮ್ಮ ಫೇಶಿಯಲ್ ಮಸಲ್ಸ್ ಅನ್ನ ರಿಲ್ಯಾಕ್ಸ್ ಮಾಡುತ್ತೆ. ಫೇಸ್ ಏನಾದ್ರೂ ಡಲ್ ಆಗಿದ್ರೆ, ಸ್ಯಾಗಿ ಆಗಿದ್ರೆ ಅದನ್ನ ಟೈಟನ್ ಅಪ್ ಮಾಡುತ್ತೆ. ನಿಮ್ಮ ಮುಖದ ಮೇಲೆ ಬೇಡವಾದ ಅತಿಯಾದ ಫ್ಯಾಟ್ ಏನಾದ್ರೂ ಇದ್ರೆ ಅದನ್ನ ಕೂಡ ರಿಡ್ಯೂಸ್ ಮಾಡತ್ತೆ. ಬಿಲೀವ್ ಮೀ, ನಿಮ್ಮ ಸ್ಕಿನ್ ಮೇಲೆ ಒಂದು ಮಿರಾಕ್ಯುಲಸ್ ಗ್ಲೋನ ಆಡ್ ಮಾಡತ್ತೆ. ನಿಮ್ಗೇನಾದ್ರೂ ರಿಂಕಲ್ಸ್, ಫೈನ್ ಲೈನ್ಸ್ ಮತ್ತೆ ಸುಕ್ಕು ಬೀಳುವಂತ ತೊಂದರೆ ಏನಾದ್ರೂ ಇದ್ರೆ ಆದ್ರಿಂದ ನೀವು ಮುಕ್ತಿ ಪಡ್ಕೊಳ್ಬಹುದು. ಇನ್ನೇನು ಚರ್ಮ ಸುಕ್ಕು ಬೀಳೋದು ಶುರು ಆಗಿದೆ ಅಂದ್ರೆ ಫಸ್ಟ್ ಈ ಫೇಸ್ ಆಯಿಲ್ ಅನ್ನ ರೆಡಿ ಮಾಡಿಟ್ಕೊಳ್ಳಿ. ನೆಕ್ಸ್ಟ್
ದಿನ ಫೇಸ್ ಮಸಾಜ್ ಅನ್ನ ಶುರು ಮಾಡ್ಕೊಳ್ಳಿ. ಇನ್ ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಇದನ್ನ ಮುಕ್ತಿ ಪಡ್ಕೊಳ್ಬಹುದು. ಯಾರಿಗೆಲ್ಲ ಡಬಲ್ ನೆಕ್ ಇರುತ್ತೆ, ಯಾರಿಗೆಲ್ಲ ಡಬಲ್ ಚಿನ್ ಅಥವಾ ಡಬಲ್ ನೆಕ್ ಇರುತ್ತೋ ಅವರು ಸ್ಪೆಷಲಿ ಅವ್ರು ಇದನ್ನ ನಿತ್ಯದ ಸ್ಕಿನ್ ಕೇರ್ ಅಲ್ಲಿ ಇದನ್ನ ಅಳವಡಿಸ್ಕೊಂಡ್ರೆ ವಿದಿನ್ 4 to 5 ಮಂತ್ಸ್ ಅಲ್ಲಿ ಆ ಡಬಲ್ ಚಿನ್ ಅಥವಾ ಡಬಲ್ ನೆಕ್ ಹೇಗ್ ಮಾಯ ಆಯ್ತು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗಲ್ಲ. ಬೇಡವಾಗಿರೋ ಅನಾವಶ್ಯಕ ಕೊಬ್ಬನ್ನ ಕೂಡ ಇದು ಕರಗಿಸ್ತಾ ಬರುತ್ತೆ. ನೀವು ನೋಡ್ತಿರ್ಬೋದು, ಸೇಮ್ ಲೈಕ್ ನಾನ್ ಹೇಗ್ ಮಸಾಜ್ ಮಾಡ್ತಿದ್ದೀನಲ್ಲ ಅದೇ ರೀತಿಲಿ ಮಸಾಜ್ ಮಾಡಿ. ರೋಸ್ ಶಿಪ್ ಆಯಿಲ್ ಇಲ್ದೇ ಇರೋರು ಫಸ್ಟ್ ನಿಮ್ಮ ಫೇಸ್ ನ ರೋಸ್ ವಾಟರ್ ಇಂದ ಒದ್ದೆ ಮಾಡಿ ಸ್ಪ್ರೇ ಮಾಡ್ಕೊಳ್ಳಿ. ನಿಮ್ಮ ಮುಖಕ್ಕೆ ರೋಸ್ ವಾಟರ್ ಅನ್ನ ಸ್ಪ್ರೇ ಮಾಡ್ಕೊಂಡು ನೆಕ್ಸ್ಟ್ ಈ ಆಯಿಲ್ ಅನ್ನ ಹೀಗೆ ಚಾರ್ಜ್ ಮಾಡಿ, ದೆನ್ ಟ್ಯಾಪಿಂಗ್ ಮೋಷನ್ ಅಲ್ಲಿ ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡಿ, ದೆನ್ ಮಸಾಜ್ ಮಾಡಿ. ನೆಕ್ಸ್ಟ್ ಕಣ್ಣ ಹತ್ರ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ಮಾಡಿ. ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಹಾಗೆ ಮಸಾಜ್ ಮಾಡಿ. ಸರ್ಕ್ಯುಲರ್ ಮೋಷನ್ ಅಲ್ಲಿ ಯಾಕೆ ಮಸಾಜ್ ಮಾಡ್ಬೇಕು ಅಂದ್ರೆ, ನೀವು ನೋಡಿರ್ಬೋದು ನಮ್ಮ ಕಣ್ಣಿನ ಸುತ್ತ ಇರುವಂತ ಮಸಲ್ಸ್ ವೃತ್ತಾಕಾರದಲ್ಲಿ ಇರುತ್ತೆ. ಆ ಮಸಲ್ಸ್ ಅನ್ನ ರಿಲ್ಯಾಕ್ಸ್ ಮಾಡ್ಬೇಕು ಅಂದ್ರೆ ನೀವು ಸರ್ಕ್ಯುಲರ್ ಮೋಷನ್ ಅಲ್ಲೇ ಮಸಾಜಿಂಗ್ ನ ಮಾಡ್ಬೇಕು. ನೆಕ್ಸ್ಟ್ ಚೀಕ್ ಬೋನ್ಸ್ ಹತ್ರ ಪೂರ್ತಿ ಬೆರಳುಗಳನ್ನ ಯೂಸ್ ಮಾಡ್ಕೊಂಡು ಈ ಮಸಾಜಿಂಗ್ ನ ನೀವು ಮಾಡ್ಕೊಳ್ಬೇಕು. ಸೇಮ್ ಹೀಗೆ ನಾನು ಈ ವಿಡಿಯೋದಲ್ಲಿ ತೋರಿಸಿದನಲ್ಲ ಹೀಗೆ ಹಿಡ್ಕೊಂಡು ನೀಟಾಗಿ ಹೀಗೆ ತಗೊಳ್ಳಿ. ಅಪ್ಲಿಫ್ಟೆಡ್ ಅಂದ್ರೆ ನಿಮ್ಗೆ ಏನಾದ್ರು ಈ ಭಾಗದಲ್ಲಿ ಏನಾದ್ರು ಸುಕ್ಕಾಗಿ ಬೀಳ್ತಾ ಇದ್ರೆ ನಾನು ಈ ವಿಡಿಯೋದಲ್ಲಿ ತೋರಿಸಿದನಲ್ಲ ಹೀಗೆ ಇದನ್ನ ಅಪ್ಲಿಫ್ಟ್ ಮಾಡಿ, ಹೀಗೆ ಮಸಾಜ್ ಮಾಡಿ. ಚೀಕ್ ಬೋನ್ಸ್ ಅನ್ನ ಹೀಗೆ ಹಿಂದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಚಿನ್ ಹತ್ರ ಚಿನ್ ಮತ್ತೆ ಜಾ ಲೈನ್ ಅನ್ನ ಹೀಗ್ ಮಸಾಜ್ ಮಾಡಿ. 2 ಬೆರಳನ್ನ ಹೀಗ್ ಮಡಚ್ಕೊಂಡು ನೆಕ್ಸ್ಟ್ ಇಲ್ಲಿ ಇದನ್ನ ಇಟ್ಕೊಂಡು ನೆಕ್ಸ್ಟ್ ಅದನ್ನ ಹಿಂದಕ್ಕೆ ಹೀಗೆ ಎಳ್ಕೊಳ್ತಾ ಹೋಗಿ. ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಸೇಮ್ ಹಾಗೇನೆ ಮಸಾಜ್ ಮಾಡಿ. ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ರಿಪೀಟೆಡ್ ನೀವು ವಿಡಿಯೋನ ನೋಡಿ ಪರ್ಫೆಕ್ಟ್ ಆಗಿ ಫೇಸ್ ಮಸಾಜ್ ಅನ್ನ ಮಾಡ್ಕೊಳ್ಳಿ. ನೀಟಾಗಿ ಫೇಸ್ ಮಸಾಜ್ ಮಾಡ್ಕೊಳ್ಳಿ. ಹೀಗೆ ನೀವು ವಾರದಲ್ಲಿ 2 ರಿಂದ 3 ಸತಿ ಮಾಡ್ಕೊಂಡ್ರೆ ಸಾಕು. ಡೈಲಿ ಮಾಡ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಹೀಗೇನಾದ್ರೂ ನೀವು ವಾರದಲ್ಲಿ 2 ರಿಂದ 3 ಸತಿ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ಮುಖ 20 ವರ್ಷ ಕಡಿಮೆ ಆದವ್ರ ಹಾಗೆ ಕಾಣಿಸತ್ತೆ. ಬಾದಾಮಿ ಎಣ್ಣೆ ಮತ್ತೆ ಹರಳೆಣ್ಣೆ ನಿಮ್ಮ ಚರ್ಮನ ಒಣಗಲ್ದಂಗೆ ಡೀಪ್ಲಿ ಹೈಡ್ರೇಟ್ ಆಗೋಂಗ್ ಮಾಡುತ್ತೆ. ಅಂಡ್ ರೋಸ್ ಶಿಪ್ ಆಯಿಲ್ ಇದ್ರೊಳಗಡೆ ವಿಟಮಿನ್ ಎ ಮತ್ತೆ ವಿಟಮಿನ್ ಇ ತುಂಬಾನೇ ಹೆಚ್ಚಾಗಿರತ್ತೆ. ಕೊಲಾಜನ್ ಉತ್ಪತ್ತಿ ಮಾಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದು ನಿಮ್ಮ ಚರ್ಮ ಜೋತ್ ಬೀಳೋದನ್ನ, ಸ್ಕಿನ್ ರಿಂಕಲ್ಸ್, ಸ್ಯಾಗಿಂಗ್, ಫೈನ್ ಲೈನ್ಸ್ ಅನ್ನ ಎಕ್ದಮ್ ಸೇ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದೆಲ್ಲದರ ಮಿಕ್ಸ್ ನಿಮ್ಮ ಮುಖದ ಮೇಲೆ ಯಾವುದೇ ರೀತಿಯಾದಂತ ಕಪ್ಪು ಕಲೆಗಳಾಗಿರ್ಲಿ, ಪಿಂಪಲ್ ಮಾರ್ಕ್ಸ್, ಆಕ್ನಿ ಮಾರ್ಕ್ಸ್, ಬಂಗು, ಫ್ರೆಕಲ್ಸ್, ಹೈಪರ್ ಪಿಗ್ಮೆಂಟೇಶನ್, ಏನಾದ್ರೂ ತುಂಬಾ ಆಳಕ್ ಹೋಗಿರುವಂತ ಪಿಗ್ಮೆಂಟೇಶನ್ ಬಂಗ್ ಏನಾದ್ರೂ ಆಗಿದ್ರೆ ಅದನ್ನ ಕೂಡ ಇದು ಸಡ್ಲ ಮಾಡಿ ಹೋಗ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ. ವಿದಿನ್ ಫ್ಯೂ ವೀಕ್ಸ್ ಅಲ್ಲೇ ನೀವೇ ನಿಮ್ಮ ಕಣ್ಣಾರೆ ನೋಡ್ತೀರಾ, ಖುಷಿಯಾಗಿ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ ನನಗೆ. ಅಷ್ಟು ಕಾನ್ಫಿಡೆಂಟ್ ಅಲ್ಲಿ ಹೇಳ್ತೀನಿ. ಇಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗೆ ಒಂದು ಲೈಕ್ ಕೊಡ್ಬೋದಲ್ಲ? ಸೊ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಸಿಗ್ತೀನಿ ಮುಂದಿನ ಅಮೇಜಿಂಗ್ DIY ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್.